ಬಿದ್ದಿದೆ ಅಣ್ಣ ನನ್ನ ಕೈಲಿ ಆಯ್ತಾ ಯಾರು ದುಶ್ಮನಾದ್ರು ಅವರು ನಂಗೆ ದುಶ್ಮನೇನೆ ನಿನ್ನ ಪರವಾಗಿ ತೊಡೆ ತಟ್ಟಿ ನಾನು. ಹಲೋ ಹಲೋ ಯಾರು ಪವನ್ ಅವರ ಮಾತಾಡ್ತಿರೋದು ಅಣ್ಣ? ಒಂದ್ 4 kg ಕೋಳಿ ಸಿಗ್ಬೋದಣ್ಣ? ಅಲ್ಲ ನೀವ್ ಯಾರು ಗೊತ್ತಾಗ್ಲಿಲ್ಲ. ನಾನು ಕೋಳಿ ಬೇಕಿತ್ತಣ್ಣ ಅರ್ಜೆಂಟ್. ಏನ್ ಹೇಳೋಣ? ಗೊತ್ತಾಯ್ತಾ ಯಾರಂತ? ನಾವು ಚಿಕ್ಕಮಂಗ್ಳೂರಿಗೆ ಬರ್ತಾ ಇದ್ವಿ. ಹಾ ಬತ್ತಿ ಹಂಗೆ ಚಿಕ್ಕಮಂಗ್ಳೂರಿಗೆ ಬಾ. ದೇವಸ್ಥಾನ ಹತ್ರ ಬರ್ತೀವಿ ಬಾ. ಹಾ ಬಾ. ಇದು ಎಷ್ಟು ಕಿಲೋಮೀಟರ್ ಆಯ್ತು? 4 ಕಿಲೋಮೀಟರ್ ಐತೆ. ಸರಿ ಬಾ ಬರ್ತೀನಿ ಸ್ನಾನ ನನಗೆ. ಮಾಡ್ಕೊಂಬ, ಹಂಗೆ ಬಂದ್ಬಿಟ್ಟಿಯಾ? ನಾನು ಹೊರಗಡೆ ಬರಲ್ಲ. ಯಾಕೆ ಹೊರ್ಗಾಗಿದ್ಯಾ? ನಾನು ಸ್ನಾನ ಮಾಡಿಲ್ಲ ಕಣ. ಇನ್ನ 4 ಕಿಲೋಮೀಟರ್ ಇಂದ ನಿಧಾನಕ್ಕೆ ಬರ್ತೀವಿ. ಅಲ್ಲೇ ಪಕ್ಕದಲ್ಲಿ ಲೇಕ್ ನೋಡ್ಕೊಂಡು ನಾವು ನೆಕ್ಸ್ಟ್ ಮುಡಿ ಕೊಡೋ ಜಾಗಕ್ಕೆ ಹೊರಟ್ವಿ. ಎಬ್ಬುಲಿ ನಾನು ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಗೊತ್ತಿದ್ದೀರಾ? ಯಾಕೆ ದೇವಸ್ಥಾನ ಕೇಳ್ದೆ. ನೀನೆಲ್ಲಿ ಬೇಗ ಬರ್ಲಿಲ್ವಲ್ಲ, ಅದಕ್ಕೆ ಹೊರಟ್ವಿ ನಾವು. ಹೊರಟ್ಬಿಟ್ರಾ? ಸರಿ ಬಾಯ್. ಸರಿ ಆಯ್ತು. ಬರ್ತಾ ಇದೀವಿ, ಇರಲ್ಲೇ ಮಂಡ್ಯ ಕೊಡ್ತಾ ಇದೀವಿ. ಎಲ್ಲಿದೆ ಕರೆಕ್ಟ್ ಆಗಿ? ಮುಡಿ ಕೊಟ್ಟಾದ್ಮೇಲೆ ನಾವು ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನ ಹತ್ರ ಹೋದ್ವಿ. ನಮ್ಮ ಪವನ ಬೇರೆ ಅರ್ಧ ಗಂಟೆಯಿಂದ ಬಂದು ವೇಟ್ ಮಾಡ್ತಾ ಇದ್ದ. ಬ್ರೋ ನೀವು ನೀವು ರೀಲ್ಸ್ ಮಾಡ್ತೀರಲ್ಲ ಅವರೆಲ್ಲ ಬ್ರೋ? हम तेरे बिना अब रह नहीं सकते तेरे बिना